ರಾಹುಲ್ ಮುಖಾಂತರ ನಿಜ ನಂಬಿಸೋದಕ್ಕಾಗಲಿಲ್ಲ. ಅದಕ್ಕೆ ಬೇರೆ ದಾರಿಯಲ್ಲಿ ಯೋಚನೆ ಮಾಡಿ. ಈ ಸಮಸ್ಯೆಯಿಂದ ಸಫರ್ ಆಗೋ ಫ್ಯಾಮಿಲಿ ಯಾರಿದ್ದಾರೆ? ಅವ್ರ ಸಹಾಯ ತಗೊಂಡ್ರೆ ಲಾಭ ಇರುತ್ತಾ ಅಂತ ಯೋಚನೆ ಮಾಡಿ. ಸಾವಿತ್ರಮ್ಮ, ಭಾಷಿಣಿ ತಾಯಿ ಸಾವಿತ್ರಮ್ಮನ್ಗೆ ಈ ವಿಷಯ ಹೇಳಿ ಅವಳ ಕೈಯಲ್ಲಿ ನಿಜ ಹೇಳಿಸ್ತೀನಿ. ಸೂಪರ್ ಅಂಕಲ್. ಆದ್ರೆ ಭಾಷಿಣಿ ಅವ್ರ ಮಗಳೇ ಅಲ್ಲ ಅಂತ ಅವ್ರು ಹೇಳಿದ್ರು ಅಲ್ವಾ? ಆವಾಗ ಅಗತ್ಯಕ್ಕೆ ಸುಳ್ಳು ಹೇಳಿದ್ಲು ಏನೋ. ಈಗ ಗೌರವ ಮರ್ಯಾದೆಗೋಸ್ಕರ ನಿಜ ಒಪ್ಕೊಳ್ತಾಳೆ. ಮದುವೆ ಆಗ್ದೇನೆ ಮಗಳು ಒಬ್ಬ ಹುಡುಗನ ಜೊತೆ ಓಡಾಡ್ತಿದ್ದಾಳೆ ಅಂದ್ರೆ ಯಾವ ತಂದೆ ತಾಯಿನೂ ಕ್ಷಮಿಸಲ್ಲ. ಸಾವಿತ್ರಮ್ಮನ ಒಪ್ಸಿ ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಆ ಭಾಷಿಣಿ ನಾಟಕದ ಜೊತೆ ಆ ವಾಗ್ದೇವಿ ಮೋಸ ಕೂಡ ಹೊರಗಡೆ ಬರೋ ಹಾಗೆ ಮಾಡ್ತೀನಿ. ಕರೆಕ್ಟ್ ಅಂಕಲ್. ನೀವು ಹೇಳಿದ್ದು ಹೇಳ್ದ ಹಾಗೆ ನಡೆದ್ರೆ ಸರಸು ತಂದೆಯಾಗಿ ನೀವು, ಫ್ರೆಂಡ್ ಆಗಿ ನಾನು ಅನ್ಕೊಂಡಿದ್ದನ್ನ ಸಾಧಿಸ್ದ ಹಾಗೆ. ಖಂಡಿತವಾಗ್ಲೂ ಸಾಧಿಸ್ತೀನಿ ಪ್ರೀತಿ. ಇದಕ್ಕೆ ಮೀರಿದ ಅವಕಾಶ ಮತ್ತೆ ಸಿಗಲ್ಲ. ಅವಕಾಶ ಯೋಚನೆ ಬರಲಿಲ್ಲ ಅಂಕಲ್. ನಿಮಗೆ ಬರೋ ಹಾಗೆ ನಾನು ಮಾಡಿದೆ. ನಾನು ಅನ್ಕೊಂಡಿದ್ದನ್ನ ಸಾಧಿಸೋದಕ್ಕೆ ನಿಮ್ಮನ್ನ ಉಪಯೋಗಿಸ್ಕೋತಿದ್ದೀನಿ. ಈ ಭಾಷಿಣಿ ಈ ಏಟ್ನಿಂದ ನಿನ್ನ ಜೀವನಕ್ಕೆ ಫುಲ್ ಸ್ಟಾಪ್. ಸಾಕು ರಾಹುಲ್ ಅವರೇ, ನಮ್ಮ ನೋಡ್ದವರೆಲ್ಲ ನಗ್ತಿದ್ದಾರೆ. ನಕ್ರೆ ನಕ್ಲಿ ಬಿಡು, ನಾನೇನು ತಪ್ಪು ಮಾಡ್ತಿಲ್ವಲ್ಲ. ನನ್ನ ಹೆಂಡತಿಗೆ ಜಡೆ ಹಾಕಿ ಹೂ ಮುಡಿಸ್ತಾ ಇದ್ದೀನಿ. ಇದ್ರಲ್ಲಿ ನಾವು ನಾಚಿಕೆ ಪಡೋದಕ್ಕೆ ಭಯ ಪಡೋದಕ್ಕೆ ಏನಿದೆ? ನಿನಗೇನಾದ್ರೂ ತೊಂದರೆ ಆದ್ರೆ ಹೇಳು. ಹಾ, ಇಲ್ಲ, ಹಾಗೇನಿಲ್ಲ ರಾಹುಲ್ ಅವರೇ, ಹಾಗೇನಿಲ್ಲ. ತೊಂದರೆ ಅಲ್ಲ, ಅದಕ್ಕಿಂತ 1000 ಪಟ್ಟು ಹೆಚ್ಚು ಭಯ, ಟೆನ್ಷನ್ ಆಗ್ತಿದೆ. ಜಡೆ ಹಾಕಿದ್ದಾಯ್ತು, ಆ ಹೂ ಕೊಡಿಲಿ. ಆಗೋಯ್ತಾ ರಾಹುಲ್ ಅವರೇ? ಬನ್ನಿ ಹೊರಡೋಣ. ಸರ್ಸು, ಇದೇನ ಸಂಸ್ಕೃತಿ ಅಂದ್ರೆ? ಏನಾಯ್ತು ರಾಹುಲ್ ಅವರೇ? ಏನು ಗೊತ್ತಿಲ್ಲದೆ ಇರೋ ಹಾಗೆ ಯಾಕೆ ಕೇಳ್ತಿದ್ಯಾ? ಅಂದ್ರೆ ನನ್ನ ಬಾಯಿಂದಾನೇ ಹೇಳಿಸ್ಬೇಕು ಅಂತಿದ್ಯಾ? ಏನ್ ರಾಹುಲ್ ಅವರೇ ನೀವು ಮಾತಾಡ್ತಿರೋದು? ನಂಗೇನು ಅರ್ಥ ಆಗ್ತಿಲ್ವಲ್ಲ. ಇಷ್ಟು ಕಷ್ಟಪಟ್ಟು ಜಡೆ ಹಾಕಿದ್ದೀನಿ, ಹೂ ಮುಡಿಸಿದ್ದೀನಿ, ನಿನ್ನ ಇಷ್ಟು ಅಂದವಾಗಿ ರೆಡಿ ಮಾಡಿದ್ದೀನಿ. ಇಷ್ಟು ಮಾಡಿರೋ ನನಗೆ ನಿನ್ನ ಸ್ಟೈಲಲ್ಲಿ ಥ್ಯಾಂಕ್ಸ್ ಹೇಳಬೇಕು ಅಂತ ಅನ್ನಿಸ್ತಿಲ್ವಾ? ಓ, ಅದಾ? ಅದು ಗಂಡ ಹೆಂಡತಿ ಮಧ್ಯ ಥ್ಯಾಂಕ್ಸ್ ಇರುತ್ತಾ ರಾಹುಲ್ ಅವರೇ? ತುಂಬಾ ಪ್ರೀತಿಯಿಂದ ನೀವು ಮಾಡಿರೋ ಈ ಚಿಕ್ಕ ಕೆಲಸಕ್ಕೆ ಥ್ಯಾಂಕ್ಸ್ ಸಾಕಾಗತ್ತಾ? ಬೇಕು ಅಂದ್ರೆ ಹೇಳಿ, ಥ್ಯಾಂಕ್ಸ್ ಹೇಳ್ತೀನಿ, ಸರಿನಾ? ನನ್ನ ಮೇಲೆ ಅನುಮಾನ ಬಂದಿರೋದ್ರಿಂದ ನನ್ನ ಪ್ರತಿ ಮಾತು, ಪ್ರತಿ ಆಕ್ಷನ್ನ ಕಂಟ್ರೋಲಲ್ಲಿ ಇಟ್ಕೋಬೇಕು. ಒಂದೊಂದ್ಸಲ ನಿನ್ನ ಮಾತಿಂದ ನನಗೆ ಸರಸು ಅಂತ ಅನ್ಸಿದ್ರು ಕೂಡ ನಿನ್ನ ವರ್ತನೆಯಿಂದ ನನ್ನ ಮನಸ್ಸಲ್ಲಿ ಏನೋ ಒಂಥರ ಅನುಮಾನ. ಈ
ಟ್ರಿಪ್ ಆದ್ಮೇಲೆ ನನ್ನ ಸರಸು ಮೇಲಿರೋ ಎಲ್ಲ ಅನುಮಾನಗಳು ಹೋಗಿ ಪೂರ್ತಿ ನಂಬಿಕೆ ಬರೋ ಹಾಗೆ ಮಾಡು ಸ್ವಾಮಿ. ಆದ್ರೆ ಒಂದು ವಿಷಯ ಅರ್ಥ ಆಗ್ತಿಲ್ವಲ್ಲ, ರಾಹುಲ್ ಅವ್ರ ಮೈಂಡಲ್ಲಿ ಡೌಟ್ ಇದ್ರು ಇನ್ನೂ ವೈಲೆಂಟ್ ಆಗ್ದೇನೆ ಸೈಲೆಂಟ್ ಆಗಿ ಯಾಕಿದ್ದಾರೆ? ಇಲ್ಲ ನನಗ್ ನೈಸ್ ಮಾಡಿ ನನ್ನ ಕೈಯಿಂದಾನೇ ನಿಜ ಹೇಳ್ಸ್ಬೇಕು ಅಂತ ನೋಡ್ತಿದಾರ? ಜಗದೀಶನ್ ಮೇಲೆ ಫುಲ್ ಕಾನ್ಫಿಡೆನ್ಸ್ ಇದೆ. ಈ ಸರಿ ಪ್ಲಾನ್ ಫೇಲ್ ಆಗೋ ಚಾನ್ಸೇ ಇಲ್ಲ. ಪೀಸ್ ಆಫ್ ಮೈಂಡ್ಗೋಸ್ಕರ ಹೋಗಿರೋ ರಾಹುಲ್ ಹುಚ್ಚು ಹೆಚ್ಚಾಗಿ ಬರೋದು ಪಕ್ಕ. ಪ್ರೀತಿ ಪ್ರೀತಿ ನಮ್ಮನ್ನ ದೇವರು ಕೂಡ ಕಾಪಾಡಲ್ಲ. ರಾಹುಲ್ ಭಾಷಣಿಗೆ ಹತ್ರ ಆಗೋದನ್ನ ಯಾರಿಗೂ ತಡೆಯಕ್ಕಾಗಲ್ಲ. ಏನಾಯ್ತು ವನಜಕ್ಕ, ಯಾಕೆ ಹೀಗೆ ಹೇಳ್ತಿದ್ದೀರಾ? ಮೇಡಮ್ ಕೂಡ ಟೂರಿಗೆ ಹೋಗಕ್ಕೆ ರೆಡಿ ಆಗ್ತಿದ್ದಾರೆ. ವಾಟ್? ಆಂಟಿ ಹೋಗ್ತಿದ್ದೀರಾ? ಏನಕ್ಕೆ? ಇನ್ನೇನಿರುತ್ತೆ, ರಾಹುಲ್ ಮಾಡೋ ಹುಚ್ಚು ಕೆಲ್ಸನ ತಡ್ಕೊಳಕ್ಕಾಗ್ದೆ ಆ ಭಾಷಣಿ ಎಲ್ಲಿ ನಿಜಾನಕ್ಕಾಗ್ತಾಳೋ ಅನ್ನೋ ಭಯ ಆಗಿರುತ್ತೆ. ಆಂಟಿ ಹೋದ್ರೆ ನಮ್ ಪ್ಲಾನ್ ಪೂರ್ತಿ ನಾಶ ಆಗೋಗುತ್ತೆ. ಯಾವ ಪ್ಲಾನು? ಹೇಳ್ತೀನಿ, ಬನ್ನಿ ಬನ್ನಿ. ಪ್ರೀತಿ ವಾಗ್ದೇವಿ, ನೀನು ಹುಷಾರಾಗಿರು. ಯಾವ ಪರಿಸ್ಥಿತಿಯಲ್ಲೂ ನೀನು ರಾಹುಲ್ ಕಣ್ಣಿಗೆ ಬೀಳ್ಬೇಡ. ಸರಿ ರೀ. ಆಂಟಿ, ನೀವ್ ಕೂಡ ಹೋಗ್ತಿದ್ದೀರಾ? ಯಾವ ಪ್ರೀತಿ? ನೀವೇನಕ್ಕ ಆಂಟಿ? ನನ್ನ ಮೇಲಿನ ನಂಬಿಕೆ, ನಾನು ಕೊಟ್ಟ ಭರವಸೆಯಿಂದನೇ ಭಾಷಿಣಿ ಈ ಮನೆಗೆ ಬಂದಿದ್ದು. ರಾಹುಲ್ಗೋಸ್ಕರ ನಾನು ಅವಳ ಒಂಟಿಯ ಕಳಿಸಿದ್ರು ಕೂಡ ನನ್ನ ಅವಶ್ಯಕತೆ ಅಲ್ಲಿ ತುಂಬಾ ಇದೆ ಅಂತ ನನಗನ್ನಿಸ್ತಾ ಇದೆ. ಅದಕ್ಕೆ ಹೋಗ್ತಾ ಇದ್ದೀನಿ. ಭಾಷಿಣಿ ಬಗ್ಗೆನೇ ಅಲ್ಲ ಆಂಟಿ, ರಾಹುಲ್ ಬಗ್ಗೆ ಕೂಡ ಯೋಚನೆ ಮಾಡಿ. ನಿಮ್ಮನ್ನೇನಾದ್ರೂ ಅಲ್ಲಿ ನೋಡ್ದ ಅಂದ್ರೆ ಕನ್ಫರ್ಮ್ ಆಗಿ ರಾಹುಲ್ಗೆ ಅನುಮಾನ ಬರುತ್ತೆ. ಭಾಷಿಣಿನ ಸೇವ್ ಮಾಡೋದಕ್ಕೆ ಬಂದಿದ್ದೀರಾ ಅಂತ ಗೊತ್ತಾಗೋಗ್ಬಿಡುತ್ತೆ. ಅದಕ್ಕೆ ನೀವಲ್ಲಿಗೆ ಹೋಗದೆ ಇರೋದೇ ಒಳ್ಳೇದು ಆಂಟಿ. ಒಂದ್ಸರಿ ಯೋಚನೆ ಮಾಡಿ. ಪ್ರೀತಿ, ನೀನು ಹೇಳ್ತಿರೋ ರೀಸನ್ಸ್ ನಿಜಾನೇ, ಆದ್ರೆ ಹೋಗೋದನ್ನ ಬಿಟ್ರೆ ನನಗೆ ಬೇರೆ ಆಪ್ಷನ್ಸೇ ಇಲ್ಲ. ರಾಹುಲ್ಗೂ ಕೂಡ ಗೊತ್ತಾಗ್ದಿರೋ ಹಾಗೆ ಸೀಕ್ರೆಟ್ ಆಗಿ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ. ರಾಹುಲ್ಗೆ ಅನುಮಾನ ಬರ್ತಿರೋ ಹಾಗೆ ನಾನು ಎಷ್ಟು ಪ್ರಿಕಾಷನ್ಸ್ ತಗೊಳಕ್ ಸಾಧ್ಯನೋ ಅಷ್ಟು ತಗೊಳ್ತೀನಿ. ಅದಲ್ಲ ಆಂಟಿ, ನಾನು ಹೇಳೋದು. ಯಾಕೆ ಪ್ರೀತಿ ನೀನು ಅಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ಯಾ? ನಿನಗೇನು ಪ್ರಾಬ್ಲಮ್ ಹೇಳು? ಪ್ರಾಬ್ಲಮ್ ಅಂತ ಅಲ್ಲ ನವ್ಯ, ನಾವೆಲ್ಲ ತುಂಬಾ ಹುಷಾರಾಗಿ ಮಾಡ್ತಾ ಇರೋ ಈ ನಾಟಕ ಡಿಸ್ಟರ್ಬ್ ಆದ್ರೆ ರಾಹುಲ್ ತುಂಬಾ ಅಪ್ಸೆಟ್ ಆಗ್ತಾನೆ ಅಂತ ಚಿಕ್ಕ ಭಯ ಅಷ್ಟೇ. ಅಂಥ ಯಾವ ಸಮಸ್ಯೆ ಆಗದಿರೋ ಹಾಗೆ ನಾನು ನೋಡ್ಕೋತೀನಿ ಅಂತ ಇವಳು ಹೇಳ್ತಿದ್ದಾಳಲ್ವಾ, ಇನ್ನೇನು? ನಥಿಂಗ್ ಅಂಕಲ್, ನಥಿಂಗ್. ಆಂಟಿ, ನಾನು ನಿಮ್ ಜೊತೆಗೆ ಬರ್ತೀನಿ ಆಂಟಿ. ವಾಗ್ದೇವಿ ಒಬ್ಬಳೆ ಹೋದ್ರೆ ಅಲ್ಲೇನಾದ್ರೂ ಸಮಸ್ಯೆ ಆದ್ರೆ ತಪ್ಪಿಕೊಳ್ಳೋದಕ್ಕೆ ಸುಲಭವಾಗಿರುತ್ತೆ. ಅಂಥದ್ರಲ್ಲಿ ಬಾಲದ ಹಾಗೆ ನೀನ್ ಯಾಕೆ? ಬಾಲ ಅಲ್ಲ ಅಂಕಲ್, ಜೊತೆಯಾಗಿ ಹೋಗ್ತೀನಿ. ಆಂಟಿ ಭಾಷಣಿಗೆ ಸಪೋರ್ಟ್ ಆಗಿ ಹೋದ್ರೆ ನಾನು ಆಂಟಿಗೆ ಸಪೋರ್ಟ್ ಆಗಿ ಹೋಗ್ತೀನಿ. ಪ್ಲೀಸ್ ಆಂಟಿ, ನಾನು ಕೂಡ ಬರ್ತೀನಿ. ನನ್ನಿಂದ ಯಾವ ಪ್ರಾಬ್ಲಮು ಆಗದಿರೋ ಹಾಗೆ ನಾನು ನೋಡ್ಕೋತೀನಿ. ಪ್ಲೀಸ್ ಆಂಟಿ. ಲಗೇಜ್ ಪ್ಯಾಕ್ ಮಾಡು. ಆಂಟಿ ಆಂಟಿ, ಒಂದು ಕೆಲಸ ಮಾಡೋಣ. ನಾವು ನಮ್ಮ ಓನ್ ಕಾರಲ್ಲಿ ಅಲ್ದೇನೆ ಕ್ಯಾಬಲ್ಲಿ ಹೋಗೋಣ. ಇಲ್ಲ ಅಂದ್ರೆ ಕಾರ್ ನಂಬರ್ ನೋಡಿ ರಾಹುಲಿಗೆ ಡೌಟ್ ಬರೋ ಅಪಾಯ ಇದೆ.
ಸರಿ ಪ್ರೀತಿ, ಕ್ಯಾಬ್ ಬುಕ್ ಮಾಡು. ಇಂಥ ಚಿಕ್ಕ ಚಿಕ್ಕ ಸಜೆಷನ್ ಕೊಡೋಣ ಅಂತಾನೆ ನಿಮ್ ಜೊತೆ ಬರ್ತೀನಿ ಅಂತಿರೋದು ಆಂಟಿ. ಮೇಡಮ್ ಜೊತೆಗೆ ಪ್ರೀತಿನೂ ಹೋಗ್ತಿರೋದಕ್ಕೆ ರಾಹುಲ್ ಭಾಷಿಣಿ ಮಧ್ಯ ಅಡ್ಡ ನಿಂತು ದೂರನ ಜಾಸ್ತಿ ಮಾಡ್ತಾಳೆ. ಅವಾಗ ಎಷ್ಟೇ ಮಳೆ ಬರ್ತಿರೋ ರಾತ್ರಿ ಬಂದ್ರೂ ಭಯ ಪಡೋ ಅವಶ್ಯಕತೆ ಇಲ್ಲ. ನಿಮ್ಮ ಅಕ್ಕ ಒಪ್ಕೊಂಡಿದ್ರೆ ನಾವು ಕೂಡ ಅವಳ ಜೊತೆಲಿ ಮೈಸೂರಿಗೆ ಹೋಗ್ಬೋದಿತ್ತು ಕಣೆ. ಒಪ್ಕೋಬೇಕಾಗಿರೋದು ಅಕ್ಕ ಅಲ್ಲ, ಈಶ್ವರಿ ದೇವಿ ಅವರು. ಇನ್ನೊಂದ್ಸರಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ಲಲ್ಲ ಸಾವಿತ್ರಿ, ಮತ್ಯಾಕೆ ಅದ್ರ ಬಗ್ಗೆ ಪ್ರಸ್ತಾವನೆ? ಸಾವಿತ್ರಮ್ಮನವ್ರೆ, ಯಾಕೆ ಬಂದಿದ್ದು? ಮಾನ ಮರ್ಯಾದೆ ಇಲ್ವಾ ನಿನ್ಗೆ? ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಒಂದ್ಸಲ ನಾನು ಸಾಕು ಹೇಳೋದು ನಿಲ್ಸು. ರಾತ್ರಿ ಆ ವಾಗ್ದೇವಿ ಮಗ ಬಂದು ಮನೆ ಪೂರ್ತಿ ಹುಡುಕೋಗಿದ್ದಾನೆ. ಈಗ ನೀನ್ ಬಂದಿದೀಯಾ? ಎಷ್ಟು ಹೇಳಿದ್ರು ನಿಮ್ಗೆ ಬುದ್ಧಿ ಬರಲ್ವಾ? ಕೋಪ ಮಾಡ್ಕೋಬೇಡಿ. ನಾನು ಬಂದಿರೋದು ನೀವು ಸುಳ್ಳು ಹೇಳ್ತಿದ್ದೀರಾ ಅಂತ ಗೊತ್ತಿದ್ರು ಕೂಡ ಭಾಷಣಿ ಬಗ್ಗೆ ಕೇಳೋದಕ್ಕಲ್ಲ, ನಿಮಗ್ ಗೊತ್ತಿಲ್ದಿರೋ ನಿಜ ಹೇಳೋಕೆ. ಒಬ್ಬ ಮಗಳನ್ನ ಕಳ್ಕೊಂಡಿರೋ ತಂದೆಯಾಗಿ ನೀವು ನನ್ನ ಪಾಡ್ ಪಡಬಾರ್ದು ಅಂತ ನಿಮ್ಮನ್ನ ಎಚ್ಚರಿಸೋಕ್ ಬಂದೆ. ಏನ್ ನೀನ್ ಹೇಳ್ತಿರೋದು? ನಿಮ್ಮ ಮಗಳು ಭಾಷಣಿ ಆಗಿರೋ ಸರಸು ತಂದೆ ನಾನು. ನಿಮ್ಮ ಭಾಷಣಿ ಎಲ್ಲಿದ್ದಾಳೆ ಅಂತ ಗೊತ್ತಾ? ನಿಮ್ ಮನೆಗೆ ಬಂದು ಸೊಸೆಯಾಗಿ ಕಳಿಸು ಅಂತ ಬೇಡ್ಕೊಂಡ್ರು ನೀವು ಕಳಿಸ್ಲಿಲ್ವಲ್ಲ, ಆ ವಾಗ್ದೇವಿ ಮನೆಯಲ್ಲೇ ಇದ್ದಾಳೆ ನಿಮ್ ಭಾಷಣಿ. ಮದುವೆ ಆಗದೇನೆ ರಾಹುಲ್ನ ಹೆಂಡತಿಯಾಗಿ ಆ ಮನೆ ಸೊಸೆಯಾಗಿ ಚಲಾವಣೆ ಆಗ್ತಿದ್ದಾಳೆ. ಸಾಕ್ ನಿಲ್ಸಯ್ಯ, ಬಾಯಿಗೆ ಬಂದ ಹಾಗೆ ಮಾತಾಡ್ತಿದ್ಯಾ. ಇಂತಹ ಹರಿಕತೆನ ಬೀದಿಲ್ ಹೇಳು, ನಮ್ಮನೇಲಲ್ಲ. ಹ, ಸರಿ, ನಾನು ಹೇಳೋದು ಸುಳ್ಳಾದ್ರೆ ನಿಮ್ ಹಾಸ್ಪಿಟಲ್ ಖರ್ಚಿಗಾಗಿ ನಿಮ್ ಮಗಳು ಕಷ್ಟಪಟ್ಟಿದ್ ಕೂಡ ಸುಳ್ಳೇನ? ಕೈಯಲ್ಲಿ ಒಂದು ಬಿಡಿಗಾಸು ಇಲ್ದೇ ಇರುವಾಗ ಹಠಾತ್ ಅಂತ ದುಡ್ಡು ಬರೋದು ಒಂದು ಸುಳ್ಳೇನ? ನಮ್ಗೆ ಒಂದು ಟ್ರಸ್ಟ್ ಹೆಲ್ಪ್ ಮಾಡ್ತಿದೆ. ಟ್ರಸ್ಟ್ ಅಲ್ಲ, ಸಹಾಯ ಮಾಡಿದ್ದು ವಾಗ್ದೇವಿ. ಅದಕ್ಕೆ ಪ್ರತಿಯಾಗಿ ಸೊಸೆ ತರ ಆ ಮನೇಲಿ ನಾಟಕ ಆಡ್ತಿದ್ದಾಳೆ. ಹಗಲೆಲ್ಲ ಆ ಮನೇಲಿ ಸೊಸೆಯಾಗಿದ್ದು ರಾತ್ರಿ ನಿಮ್ಮ ಮನೆಗೆ ಮಗಳಾಗಿ ಬರ್ತಾಳೆ. ನಂಬಿಸಿ ಮೋಸ ಮಾಡೋದು ಆ ವಾಗ್ದೇವಿ ಜಾಯಮಾನ. ನನ್ನ ಮಗಳನ್ನ ದೂರ ಮಾಡಿದ ಆ ಕುಟುಂಬದಿಂದ ನಿಮ್ಮ ಮಗಳಿಗೂ ದೊಡ್ಡ ಆಪತ್ ಕಾದಿದೆ. ನಿಮ್ಮ ಮಗಳೇ ಅಂತ ನಿಜ ಒಪ್ಕೊಳ್ದೇ ಇದ್ದಾಗ, ನನ್ನ ಮೇಲೆ ನಂಬಿಕೆ ಇಲ್ದಿರೋವಾಗ ನಿಮ್ಗೆ ಏನು ಹೇಳಿದ್ರು ಎಷ್ಟು ಹೇಳಿದ್ರು ಅನಗತ್ಯ. ನಿಂತ್ಕೊಳ್ಳಿ, ಆ ಅಪಾಯ ಏನು ಅಂತ ಹೇಳಿ. ನಮ್ ಭಾಷಣಿಗೆ ಏನಾದ್ರೂ ಆದ್ರೆ ನಾವು ಬದುಕೋದಿಲ್ಲ. ದಯವಿಟ್ಟು ಅವಳನ್ನ ಹೇಗ್ ಕಾಪಾಡ್ಕೋಬೇಕೋ ಹೇಳಿ. ನಿಮ್ ಮಗಳು ಇವತ್ತು ಹೊರಗಡೆ ಹೋಗ್ತಿದ್ದಾಳೆ, ಅದ್ ನಿಮ್ಗೆ ಹೇಳಿದಾಳ? ಹೌದು, ಮೈಸೂರಿಗೆ ಹೋಗ್ತಾ ಇದ್ದೀನಿ ಅಂತ ಫೋನ್ ಮಾಡಿದ್ಲು. ಹೋಗ್ತಿರೋದು ಮೈಸೂರ್ಗಲ್ಲ, ರಾಹುಲ್ ಜೊತೆ ಟೂರ್ಗೆ ಹೋಗ್ತಿದ್ದಾಳೆ. ಏನಯ್ಯ ನೀನು? ನಂಬ್ತಿದ್ದೀವಿ ಅಂತ ಬಾಯಿಗೆ ಬಂದ ಹಾಗೆ ಮಾತಾಡ್ತಿದೀಯಾ? ನನ್ ಮಗಳು ಅಂತ ಮರ್ಯಾದೆ ಹೋಗೋ ಕೆಲಸ ಯಾವತ್ತೂ ಮಾಡಲ್ಲ, ಸುಳ್ಳು ಹೇಳಲ್ಲ. ಸಾವಿತ್ರಿ, ಅವಳಿಗೆ ಫೋನ್ ಮಾಡು. ಸರಿ. ಹೋಗ್ತಾ ಇಲ್ಲ ರೀ. ಪ್ಲೀಸ್, ದಯವಿಟ್ಟು ನನ್ನ ಮಾತನ್ನ ನಂಬಿ. ನಿಮಗೆ ಸಹಾಯ ಮಾಡಬೇಕು ಅಂತ ನನ್ನ ಪ್ರಯತ್ನನೇ ಹೊರತು ಇದರಲ್ಲಿ ಯಾವ ಪಿತೂರಿನೂ ಇಲ್ಲ. ನಾನು ಹೇಳ್ತಿರೋದು ನಿಜ, ನನ್ನ ನಂಬಿ. ನಿಮ್ಮ ಮಗಳು ರಾಹುಲ್ ಹೆಂಡತಿಯಾಗಿ ಟೂರ್ ಹೋಗ್ತಿದ್ದಾಳೆ. ವಾಗ್ದೇವಿ ಅವಳನ್ನ ಒಪ್ಪಿಸಿ ಕಳಿಸಿದಾಳೆ. ಸರಿ, ನಿಮ್ಗೆ ನನ್ನ ಮಾತು ಮೇಲೆ ನಂಬಿಕೆ ಇಲ್ಲ ಅಂದ್ರೆ ನೀವು ನನ್ನ ಜೊತೆ ಬನ್ನಿ, ನಿಮಗೆ ಡೈರೆಕ್ಟ್ ಆಗಿ ತೋರಿಸ್ತೀನಿ. ಆವಾಗ ನಿಮಗೆ ನಿಜ ಏನು ಅಂತ ಗೊತ್ತಾಗುತ್ತೆ. ಸರಿ, ಬರ್ತೀವಿ. ನೀವ್ ಹೇಳಿದ್ದು ಸುಳ್ಳಾದ್ರೆ ನಿಮ್ಮನ್ನು ಕ್ಷಮಿಸಲ್ಲ.
ನಿಜ ಆದ್ರೆ ನನ್ನ ಮಗಳನ್ನ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ನಡೀರಿ. ಸಾವಿತ್ರಿ ನಿಂತ್ಕೋ. ಇವ್ರ ಮಾತನ್ನ ನಂಬಿ ಇಲ್ಲ ರೀ, ಹೋಗ್ಬೇಕು. ಇದು ಆಪಾದನೆನೋ ನಿಜನೋ ಅಂತ ತಿಳ್ಕೊಳ್ಳೋವರೆಗೂ ನನಗೆ ನೆಮ್ಮದಿ ಇರೋದಿಲ್ಲ. ಬನ್ನಿಮ್ಮ. ತಕ್ಷಣ ರಿಸೆಪ್ಷನ್ ಹತ್ರ ಹೋಗಿ 2 ಸಿಂಗಲ್ ರೂಮ್ ಕೊಡಿ ಅಂತ ಹೇಳ್ಬಿಡ್ಬೇಕು. ಗುಡ್ ಮಾರ್ನಿಂಗ್ ಮೇಡಮ್. ವೆಲ್ಕಮ್ ಟು ಅರಕು ರೆಸಾರ್ಟ್ಸ್. ಅದೆಲ್ಲ ಓಕೆ ಬಿಡಿ. ಅರ್ಜೆಂಟ್ ಆಗಿ ನಮ್ಗೆ 2 ಸಿಂಗಲ್ ರೂಮ್ಸ್ ಬೇಕು. ಆ 2 ರೂಮು ಎಷ್ಟು ದೂರ ಇರುತ್ತೋ ಅಷ್ಟು ಒಳ್ಳೇದು. ನೇಮ್ ಹೇಳಿ ಮೇಡಮ್. ರಾಹುಲ್ ಭಾಷ್ ಸಾರಿ ಸರಸು. ರಾಹುಲ್ ಅಂದ್ರೆ ಅದು ನನ್ನ ಹಸ್ಬೆಂಡ್. ಅಯ್ಯೋ, ಇದೇನ್ ಮೇಡಮ್ ಜೋಡಿಯಾಗಿ ಬಂದು ಸೆಪ್ರೇಟ್ ರೂಮ್ ಕೇಳ್ತಿದ್ದೀರಾ? ಹೇಳಿದನ್ ಮಾಡ್ರಿ, ಕ್ವೆಶನ್ಸ್ ಕೇಳಬೇಡಿ. ಸಾರಿ ಮೇಡಮ್. ಏನ್ ಸರ್ಸು, ನನಗೆ ಹೇಳ್ದೆ ಬಂದ್ಬಿಟ್ಟಿದ್ಯಾ? ಅದು ರಾಹುಲ್ ಅವರೇ, ಏನಂದ್ರೆ ಇಲ್ಲಿ ರೂಮ್ ಸಿಗುತ್ತೋ ಸಿಗಲ್ವೋ ಅಂತ ಪ್ರಾಬ್ಲಮ್ ಬರಬಾರ್ದು ಅಂತಾನೆ ನಾನು ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿದ್ದೀನಿ. ವಿಕ್ರಮ್ ರಾಹುಲ್ ಅನ್ನೋರ ಹೆಸರಲ್ಲಿ ರೂಮ್ ಬುಕ್ ಆಗಿದೆ, ಒಂದ್ಸಲ ಚೆಕ್ ಮಾಡಿ. ಓಕೆ ಸರ್. ಶ್ರಾವಣಿ ಪ್ಲೀಸ್ ಚೆಕ್. ಡಬಲ್ ರೂಮ್ ವಿತ್ ಸಿಂಗಲ್ ಬೆಡ್ ಅದೇನಾ ಸರ್? ಯಾ ಕರೆಕ್ಟ್. ಕೀಸ್ ಪ್ಲೀಸ್. ಅಂದ್ರೆ ಮೇಡಮ್ ಇವಾಗ 2 ಸಿಂಗಲ್ ರೂಮ್ ಬೇಕು ಅಂತ ಹೇಳಿದ್ರು ಸರ್. ನಾನು ಯಾವಾಗ ಹೇಳ್ದೆ? ಇದೇನ್ ಮೇಡಮ್ ನೀವೇ ಅಲ್ವಾ 2 ಸಿಂಗಲ್ ರೂಮ್ ಬೇಕು, ದೂರದಲ್ಲಿರ್ಬೇಕು ಅಂತ ಹೇಳಿದ್ರಿ. ಸುಮ್ನಿರಮ್ಮ, ನಿಂಗೆ ಕೇಳಿಸಿಲ್ಲ ಅಂತ ಅನ್ಸುತ್ತೆ. ನಾನು ಕೇಳಿದ್ದು ಬೇರೆ ಬೇರೆ ರೂಮ್ ಅಲ್ಲ, ಬೇರೆ ಬೇರೆ ಮಂಚ ಅಷ್ಟೇ. ಅದು ರಾಹುಲ್ ಅವರೇ, ನನ್ನ ಆರೋಗ್ಯ ಸರಿ ಇಲ್ಲ ಅಲ್ವಾ, ಸ್ವಲ್ಪ ದೂರ ಇದ್ರೇನೆ ಒಳ್ಳೇದು ಅಂತ. ಇಷ್ಟು ದೂರ ಬಂದಿರೋದು ದೂರ ಇರೋದಕ್ಕಲ್ಲ, ಜೊತೆಲಿದ್ದು ಹ್ಯಾಪಿ ಮೂಮೆಂಟ್ಸ್ನ ಶೇರ್ ಮಾಡ್ಕೊಳ್ಳೋದಕ್ಕೆ. ಡಬಲ್ ರೂಮ್ ವಿತ್ ಸಿಂಗಲ್ ಬೆಡ್ ಕೊಡಿ. ಓಕೆ ಸರ್, ಇಲ್ಲಿ ಸೈನ್ ಮಾಡಿ. ಶ್ರಾವಣಿ ಕೀ ಕೊಡು.
ನಿಮ್ ರೂಮ್ ನಂಬರ್ 304.